ಅಡಗಿಸಿದೋರು, ವೈರಿಗಳ ಹಿಮ್ಮೆಟ್ಟಿಸಿ ನಗರವ ಕಾಪಾಡಿದೋರು, ಪರಂಪರೆಯ ಮುನ್ನಡೆಸಿದ ಶ್ರೀಮಂತರು, ವಿಜಯನಗರ ಸಾಮ್ರಾಜ್ಯದ ಸಾಮಂತರು, ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು, ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು, ಜಗಮೆಚ್ಚಿದ ಯುಗ ಪುರುಷ ಎನಿಸಿಕೊಂಡರು, ನಾಡ ಪ್ರಭು ಬಿರುದಾಂಕಿತ ಮಹಾರಾಜರು, ವಿಶ್ವಭೂಪಟದಲ್ಲಿ ಬೆಂಗಳೂರ ಬೆಳಗಿದೋರು, ಸ್ನೇಹ ಪ್ರೀತಿ ವಿಶ್ವಾಸ ಎತ್ತಿ ಹಿಡಿದ ಮನುಷ್ಯ ಹುಟ್ಟಿದ ಮೇಲೆ ನೆಲ ಜಲ ತಂದೆ ತಾಯಿ ಬಂಧು ಬಳಗ ಸ್ನೇಹಿತರು ಎಲ್ಲವನ್ನು ಸ್ಮರಿಸುವಂಥ ಕೆಲಸಕ್ಕೆ ತಂದೆ ತಾಯಿಗಳು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಗುರು ಹಿರಿಯರು ಮತ್ತು ತಂದೆ ತಾಯಿಗಳು ಈ ನಾಡು ಕಟ್ಟಿದಂಥವ್ರನ್ನ, ಈ ದೇಶ ಉಳಿಸಿದಂಥವ್ರನ್ನ, ಮಹನೀಯರನ್ನ ಸ್ಮರಣೆಯನ್ನು ಪ್ರತಿ ವರ್ಷವೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾರ್ಯಾರಿಗೆ ಒಂದು ಶಕ್ತಿ ಇದೆ, ಯಾರ್ಯಾರು ಧರ್ಮವನ್ನು ಮಾಡಿದರೆ, ಯಾರಿಂದ ಎಷ್ಟು ಉಪಯೋಗ ಆಗಿದೆ, ಇವತ್ತು ಸಮಾಜದಲ್ಲಿ ಎಲ್ಲರೂ ಬದುಕೋದಕ್ಕೆ ಏನು ಬೇಕಾಗಿತ್ತು ಅದನ್ನು ಯಾವ ಪುಣ್ಯಾತ್ಮ ಮಾಡಿದ್ದಾರೆ ಅನ್ನೋದು ಭಾಳ ಮುಖ್ಯವಾದ ವಿಷಯ. ಇವತ್ತು ಕೆಂಪೇಗೌಡರನ್ನ ಈ ನಾಡು ಕಟ್ಟಿದಂಥವ್ರು, ಎಲ್ಲರನ್ನ ಪ್ರೀತಿಸಿದಂಥವ್ರು 500, 600, 700 ವರ್ಷಗಳ ಹಿಂದೆಯೇ 16,000 ವರ್ಷಗಳಿಗೆ ಆಗುವಷ್ಟ ಕೆರೆಕಟ್ಟೆಗಳನ್ನು ಕಟ್ಟಿ ರೈತರ ಏಳಿಗೆಯನ್ನು ಆ ಕಾಲದಲ್ಲೇ ಸೂಕ್ಷ್ಮವಾಗಿ ಗಮನಿಸಿ ನಾಡ ಕಟ್ಟಿದಂಥ ಪುಣ್ಯಾತ್ಮ. ಇವತ್ತು ಎಲ್ಲ ಭಾಗದಲ್ಲೂ ಆ ಕೆಂಪೇಗೌಡರ ಹೆಸರು ಪ್ರಜ್ವಲಿತವಾಗಿದೆ. ಯಾತಕ್ಕೆ ಅಂದರೆ ಅವ್ರು ಮಾಡಿರೋ ಧರ್ಮಗಳು, ಸಾಧನೆಗಳು, ಈ ಕೊಟ್ಟಂಥ ಕೊಡುಗೆಗಳು, ಈ ನಾಡು ಹೆಂಗೆ ಅಭಿವೃದ್ಧಿ ಆಗ್ತಾಯಿದೆ. ಬೆಂಗಳೂರು ಅಂದರೆ ಮಹಾಸಾಗರದಾಗಿ ಬೆಳೀತಾ ಇದ್ದಾರೆ, ಅದಕ್ಕೆ ಕೆಂಪೇಗೌಡರು ಕಾರಣರು. ಹೀಗೆ 10 ಹಲವು ಕಾರಣಗಳ ಜೊತೆಯಲ್ಲಿ ಇವತ್ತು ನಮ್ಮ ರಾಜರಾಜೇಶ್ವರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೆಂಪೇಗೌಡರ ಬಗ್ಗೆ ಒಂದು ಅಭಿಮಾನವಿಟ್ಕೊಂಡು ಈ ನಾಡು ಕಟ್ಟೋರಿಗೆ ನಮನವನ್ನು ಸಲ್ಲಿಸುವಂಥ ಕೆಲಸದಲ್ಲಿ ಇವತ್ತು ಮುಂದಾಗಿದ್ದಾರೆ. ಇವತ್ತು ಕಮಲಾನಗರದಲ್ಲಿ ಮಾಡಿದ್ದಾರೆ, ಅನೇಕ ಭಾಗದಲ್ಲೂ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಏನಂದರೆ ಇಲ್ಲಿ ರಾಜ್ಕುಮಾರು, ವಿಷ್ಣುವರ್ಧನು, ಶಂಕರ್ ನಾಗು, ಅದರ ಜೊತೆಯಲ್ಲಿ ಇವತ್ತು ಕೆಂಪೇಗೌಡರು ಇಂಥ ಮಹನೀಯರನ್ನು ನೆನೆಸ್ಕೋತಾರೆ. ಅಂದರೆ ಅವರಲ್ಲಿ ಒಂದು ಸಂಸ್ಕಾರ ಇದೆ. ನಾವು ಇಲ್ಲಿ ಹುಟ್ಟಿದ್ದೀವಿ, ನಾವು ಇನ್ನೊಬ್ಬರನ್ನ ದೊಡ್ಡವ್ರನ್ನ ಗೌರವಿಸೋರು, ನಮ್ಮನ್ನು ಮುಂದೊಂದು ದಿನ ಜನ ನಮ್ಮನ್ನು ಗೌರವಿಸ್ತಾರೆ ಅನ್ನೋ ಒಂದು ಭಾವನೆಯನ್ನು ತುಂಬಿಕೊಂಡು ಈ ಒಂದು ಸಮಾಜದ ಕಳಕಳಿಯ ಕೆಲಸದಲ್ಲಿ ಮುಂದಾಗಿದ್ದಾರೆ. ಅದಕ್ಕೆ ನಾವೆಲ್ಲರೂ ಪ್ರಶಂಸೆಯನ್ನು ಕೊಡಬೇಕಾಗ್ತದೆ. ಮಾಡಿರೋದಕ್ಕೆ ನಾವು ಸಹ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಿ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಆ ವಿಷಯದಲ್ಲಿ ನಮಗೂ ಸಹ ಹೇಳಿ ಕಳಿಸಿದರು. ಕೆಂಪೇಗೌಡರು ಅಂದರೆ ನಮಗೊಂದು ಆರಾಧ್ಯ ದೈವ. ಕರ್ನಾಟಕದಲ್ಲಿ ಪ್ರಥಮವಾಗಿ ಕೆಂಪೇಗೌಡರ ಶಿಲೆ 2 ಇದ್ದು, ಆದ್ರೂ ಹಬ್ಬ ಹರಿದಿನಗಳನ್ನು ಸಾಧನೆ ಎಲ್ಲವನ್ನು ಮಾಡಿದ್ದು ಮಾಗಡಿಯಿಂದನೇ ಪ್ರಾರಂಭವಾಗಿದ್ದು. ಹಾಗಾಗಿ ಕೆಂಪೇಗೌಡರ ಹೆಸರು ಹೇಳಿದಾಗ ಯಾವುದೋ ಬಂದು ಕರೀತಾರೆ, ಈ ಥರ ಕೆಂಪೇಗೌಡರ ವಿಷಯವಾಗಿ ಬನ್ನಿ. ನಾವು ಸಂತೋಷದಿಂದ ಬಂದಿದ್ದೀವಿ, ಹೂಮಾಲೆ ಸಮರ್ಪಿಸಿದ್ದೀವಿ. ಆತನ ಕರುಣೆ ನಮ್ಮೆಲ್ಲರ ಮೇಲೂ ಇರಲಿ. ಯಾಕೆಂದ್ರೆ ನಾಡು ಕಟ್ಟಿದ್ದಾರೆ, ಅವರ ಆಶೀರ್ವಾದ ಕೇಳ್ಕೊಂಡಿದ್ದೀವಿ. ಮಳೆ ಬೆಳೆಯಾಗಿ ಸಮೃದ್ಧಿ ಆಗ್ತದೆ. ಯಾಕಂದ್ರೆ ಅವ್ರು ಇರೋ ಕಡೆ ಯಾವತ್ತೂ ಅದಕ್ಕೆ ಕಳಂಕ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ಕೆಂಪೇಗೌಡರು ಈಗ 500 ವರ್ಷದಿಂದ ಬೆಂಗಳೂರು ಕಟ್ಟಿದ್ರು, ಕೆರೆ ಕಟ್ಟೆಗಳು. ಬಟ್ ಇವತ್ತು ಬೆಂಗಳೂರು ಕಾಂಕ್ರೀಟ್ ನಾಡಾಗಿ ಕೆರೆಗಳೆಲ್ಲ ಒತ್ತುವರಿ ಆಗ್ತಾಯಿದೆ, ಮತ್ತು ಗಿಡಗಳನ್ನೆಲ್ಲ ಕಡಿದು ನಾಶ ಮಾಡ್ತಾರೆ. ಏನು ಹೇಳ್ತೀರಾ ಬೆಂಗಳೂರು ಜನ? ಇದು ಜನರ ಸಮಸ್ಯೆ. ಜನರಿಂದ ಜನನಾಯಕನ ಮಾಡಿದ್ದು. ಹಾಗಾಗಿ ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ? ಹಾಗಾಗಿ ಮಾಡಿರೋ ಪುಣ್ಯಾತ್ಮ ಮಾತ್ರ ಸ್ಮರಣೆ ಮಾಡಬೇಕು. ಅದು ಬೇರೆ ಮಾತಾಡಿದಾಗ ಅದಕ್ಕೆ ಗಂಟೆಗಟ್ಟಲೆ ಮಾತಾಡಬೇಕಾಗುತ್ತೆ. ಒಂದು ವಿಷಯದಲ್ಲಿ ಒಬ್ಬರನ್ನ ತೇಜೋವಧೆ ಮಾಡೋದಕ್ಕಿಂತ ಸಮಯ ಬಂದಾಗ ಅದನ್ನು ಕುಲಂಕುಷ ಚರ್ಚೆ ಮಾಡಿದಾಗ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗುತ್ತೆ. ನಗರವನ್ನು ಇತಿಹಾಸ ಪುಟಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾದಂಥ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ತಿಳಿಸ್ತೇನೆ. ಇವತ್ತು ರಾಜರಾಜೇಶ್ವರಿ ಹಿತರಕ್ಷಣಾ ಸಮಿತಿ ವತಿಯಿಂದ 515ನೇ ಕೆಂಪೇಗೌಡ ದಿನಾಚರಣೆ ಅಂಗವಾಗಿ ಎಲ್ರಿಗೂ ಸಂಘದ ಪದಾಧಿಕಾರಿ ಎಲ್ರಿಗೂ ಶುಭಾಶಯ ಹೇಳ್ತಾ, ಹಂಗೂ ಕೆಂಪೇಗೌಡ ನಿಜವಾಗ್ಲೂ ಬೆಂಗಳೂರು ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಅಂದರೆ ಅವರೇ ಕಾರಣ. ಕೆಂಪೇಗೌಡರು ಇಲ್ಲ ಅಂದರೆ ಇವತ್ತು ಬೆಂಗಳೂರಿಲ್ಲ. ಇವತ್ತು ಬೆಂಗಳೂರಲ್ಲಿ
ಎಲ್ಲ ಬಡವರಾಗಿರ್ಬೋದು ಮತ್ತು ಹಿಂದುಳಿದರಾಗಿರ್ಬೋದು ಎಲ್ಲ ಜನ ಬದುಕ್ತಾ ಇದ್ದಾರೆ. ಅವರು ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂದರೆ ಈ ಕೆಂಪೇಗೌಡವರೇ ಕಾರಣ. ನಿಜವಾಗ್ಲೂ ಕೆಂಪೇಗೌಡನ ನಾವೆಲ್ಲರೂ ನಾಡಲ್ಲಿ ಎಲ್ಲರೂ ನೆನೆಸ್ಕೊಬೇಕು. ಈ ಕೆಂಪೇಗೌಡ ಮತ್ತು ಮಕ್ಕಳುಗಳಿಗೆ, ನಮ್ಮ ಪೀಳಿಗೆ ಮಕ್ಕಳುಗಳಿಗೆ ತಿಳಿಸ್ಬೇಕು ಕೆಂಪೇಗೌಡ ಸಾಧನೆ ಏನನ್ನೋದು ತಿಳಿಸ್ಕೊಡ್ಬೇಕು. ಖಂಡಿತವಾಗ್ಲೂ ಮತ್ತೊಮ್ಮೆ ಹುಟ್ಟು ಬರಬೇಕಿಂತ ಕೆಂಪೇಗೌಡರು ಮತ್ತೆ ಹುಟ್ಟು ಬಂದರೆ ಖಂಡಿತವಾಗೂ ಇಂಥ ಬೆಂಗಳೂರನ್ನ ಕಟ್ಟೋಕ್ಕೆ ಯಾರ ಕೆಲಸ ಸಾಧ್ಯ ಇಲ್ಲ, ಕಟ್ಟಿದ್ದಾರೆ. ಮತ್ತು ಎಲ್ಲ ಇವಾಗ ಕೆರೆ ಒತ್ತುವರಿ ಅಂತ ಹೇಳಿದ್ರು, ಕೆರೆಗಳೆಲ್ಲ ಒತ್ತುವರಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗೂ ಈಗ ಕೆರೆ ಕಟ್ಟೆಗಳೆಲ್ಲ ಒತ್ತುವರಿ ಮಾಡಬಾರ್ದು. ಕೆರೆಗಳು ಏನಿದೆ ಹಳೆಯದೆಲ್ಲ ಏನಿದೆ ಅದನ್ನು ದೊಡ್ಡ ದೊಡ್ಡ ರಾಜಕಾರಣ ಆಗಿರ್ಬೋದು, ಅಧಿಕಾರ ಇರ್ಬೋದು, ಸರ್ಕಾರ ಆಗಿರ್ಬೋದು, ಇದನ್ನು ಗಮನ ಕೊಟ್ಟು ಕೆರೆನ ಉಳಿಸ್ಕೊಡ್ಬೇಕು. ಯಾಕಂದರೆ ಕೆರೆ ಇದ್ರೇ ಇವತ್ತು ಬೆಂಗಳೂರಲ್ಲಿ ಬದುಕೋಕ್ಕಾಗೋದು. ಯಾಕಂದರೆ ಇವತ್ತು ಬೆಂಗಳೂರಲ್ಲಿ 1,20,00,000 ಮೇಲೆ ಜನ ಮೀರ್ಬಿಟ್ಟಿದೆ ಬೆಂಗಳೂರು ಅನ್ನೋದ್ರಲ್ಲಿ. ಸೊ ಇವತ್ತು ನೀರು ಯಾರಿಗೂ ಸಾಕಾಗ್ತಾಯಿಲ್ಲ. ಕಾರಣ ಏನಂದರೆ ನಾವೆಲ್ಲ ಕೆರೆಗಳೆಲ್ಲ ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಸೊ ದಯವಿಟ್ಟು ನಾವೇನು ಕೇಳ್ಕೊಳ್ಳೋದೇನೆಂದರೆ ರಾಜಕಾರಣಿಗಳಿಗೆ, ಸರ್ಕಾರಕ್ಕೆ ದಯವಿಟ್ಟು ಅದ್ರ ಕಡೆ ಗಮನ ಕೊಟ್ಟು ಕೆರೆಗಳನ್ನೆಲ್ಲ ಎಲ್ಲಿ ಕೆರೆಗಳಿದೆ ಹಳೆದೆಲ್ಲ ಅದನ್ನು ಇದು ಮಾಡಿ ನೀರು ಶೇಖರಣೆ ಆಗಿ ಮತ್ತೆ ಬೆಂಗಳೂರು ಅಭಿವೃದ್ಧಿ ಆಗಬೇಕು. ಮತ್ತು ಇಲ್ಲಿರೋ ಬೆಂಗಳೂರಿಗೆ ವಲಸೆಗಳು ಎಷ್ಟೋ ಜನ ಬರ್ತಾರೆ, ಎಲ್ಲರಿಗೂ ನೀರು ಸಿಗಬೇಕು. ನೀರು ಇಲ್ಲದ್ರೆ ಇಲ್ಲಿ ಬೆಂಗಳೂರು ಇರೋದಿಲ್ಲ. ಅದರಿಂದ ದಯವಿಟ್ಟು ಕೆಂಪೇಗೌಡ ಕಟ್ಟಿದ್ದಾರೆ, ಮುಂದಾಲೋಚನೆ ಇಟ್ಕೊಂಡು ಬೆಂಗಳೂರು ಕಟ್ಟಿದ್ದಾರೆ. ಖಂಡಿತ ಬೆಂಗಳೂರು ಬೆಳೀತಾ ಇದೆ. ಕೆಂಪೇಗೌಡರ ಆಸೆ ನೆರವೇರಲೇಬೇಕು. ಅದರಿಂದ ಕೆರೆ ಕಟ್ಟೆಗಳನ್ನು ಉಳಿಸ್ಕೊಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. 515 ಜಯಂತ್ಯೋತ್ಸವ ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವು ಬಂದಿದ್ದೀರಿ ಸರ್. ಈ ಭಾಗದಲ್ಲಿ ಪ್ರತಿ ವರ್ಷ ಶಂಕರನಾಗ ಬಸ್ ಸ್ಟ್ಯಾಂಡಲ್ಲಿ ಇದು 3 ಸ್ಟ್ಯಾಚು ಇರೋದು ಅದ್ಭುತ ಅಂತ ಒಂದು ಸ್ಟ್ಯಾಚು. ಇವತ್ತು ಕೆಂಪೇಗೌಡರ ಜಯಂತಿ ಮಾಡ್ತಾವ್ರೆ, ಭಾಳ ಅದ್ದೂರಿಯಾಗಿ ಮಾಡ್ತಾವ್ರೆ. ನಮ್ಮ ಸಂಘದ ವತಿಯಿಂದ, ರಾಜರಾಜೇಶ್ವರಿ ಸಂಘದ ವತಿಯಿಂದ ಎಲ್ಲ ನಮ್ಮ ಅಣ್ಣಂದಿರು ಮತ್ತು ಎಲ್ಲ ಇಲ್ಲಿರೋ ಸ್ಥಳೀಯರಿಗೆಲ್ಲ ಸೇರಿಕೊಂಡು ಅದ್ದೂರಿಯಾಗಿ ಮಾಡ್ತಾವ್ರೆ. ಸರ್, ಒಟ್ಟಾರೆ ಕೆಂಪೇಗೌಡರ ಬಗ್ಗೆ ಹೇಳೋದಾದರೆ ಕೆಂಪೇಗೌಡರದು ಹೇಳೋ ಇದೇ ಇಲ್ಲ. ಏಕೆಂದರೆ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತ ಆವಾಗೇ ಉದ್ದೇಶಿಸಿ ಅವರು ಕೆರೆಗಳು ಕಟ್ಟೋದಾಗಲಿ, ಮತ್ತು ಈ ಏನು ನಮ್ಮ ಗಡಿಗೋಪುರಗಳು ಮತ್ತು ಇದಿದೆಯಲ್ಲ ಮಾರ್ಕೆಟು, ಮತ್ತು ಇದು ಈ ಚಿಕ್ಕಪೇಟೆ, ಸುಲ್ತಾನ್ಪೇಟೆ ಆಗಿನ ಕಾಲದಲ್ಲೇ ತುಂಬ ಅದ್ದೂರಿಯಾಗಿ ಮಾಡೋರೆ. ಮುಂದಿನ ಪೀಳಿಗೆ ಉಳೀಲಿ, ಮುಂದಿನ ಪೀಳಿಗೆಗೆ ಚೆನ್ನಾಗಿರಲಿ ಅಂತ ಅವಾಗೇ ದೂರಾಲೋಚನೆ ಇಟ್ಕೊಂಡು ಮಾಡವ್ರೆ. ಅವರಿಗೆ ಎಷ್ಟು ಹೇಳಿದ್ರು ಅದು ಕಡಿಮೆನೇ. ಸಕಲ ಜನರ ಏಳಿಗೆ ನೋಡಿಕೊಳ್ಳಲು ಆಶ್ರಯ ತಾಣಗಳ ಕಟ್ಟಿದೋರು, ರೈತ ಸಂಕುಲ ಸುಖದಿ ಬಾಳಿ ಬದುಕಲು ಕೆರೆ ಕಟ್ಟೆ ಕಾಲುವೆಗಳ ನಿರ್ಮಿಸಿದೋರು. ಕೋಟಿ ಕೋಟಿ ಜನಮನದ ಅಭಿಮಾನದ ರಾಜರು, ಕೋಟಿ ಕೊಟ್ಟಲ ಬೇಟೆಯ ನಿರ್ಮಿಸಿದೋರು. ನಿತ್ಯ ಸತ್ಯವಾಗಿ ಬಾಳಿ ಬದುಕಿದರು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು. ದೇಗುಲ ನಿರ್ಮಿಸಿ ನಲ್ಲೆಯ ಧರ್ಮಾತ್ಮರಾಗಿ ನೀತಿ ನಿಯಮ ಹೆಮ್ಮೆಯ ಸಂಸ್ಕೃತಿಯ ಜಾರಿಗೆ ತಂದೋರು. ವಿಶ್ವಭೂಪಟದಲ್ಲಿ ಬೆಂಗಳೂರ ಬೆಳಗಿದೋರು, ಸ್ನೇಹ ಪ್ರೀತಿ ವಿಶ್ವಾಸ ಎತ್ತಿ ಹಿಡಿದ ಶ್ರೀಮಂತರು. ಜನಮನಕ್ಕೆ ನೆಮ್ಮದಿ ಜೀವನ ಬದಗಿಸಿದೋರು, ವೈರಿಗಳ ಹಿಮ್ಮೆಟ್ಟಿಸಿ ನಗರವ ಕಾಪಾಡಿದೋರು, ಪರಂಪರೆಯ ಮುನ್ನಡೆಸಿದ ಶ್ರೀಮಂತರು.